ಅಪಘಾತ ಸಂಭವಿಸಿ ಲಾರಿ ಡಿಕ್ಕಿಯಾಗಿ 6 ಜನರು ಮೃತಪಟ್ಟಂತಹ ಘಟನೆ ಅರತಿಬೈಲಿನಲ್ಲಿ ನಡೆದಿದೆ. ಅರತಿಬೈಲು ಘಟ್ಟದಲ್ಲಿ ನಡೆದಿರುವಂತಹ ಘಟನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಭವಿಸಿರುವಂತಹ ಭೀಕರ ಅಪಘಾತ ಇದು. ಕ್ರೂಸರ್ ಹಾಗೆ ಲಾರಿ ಮಧ್ಯೆ ಡಿಕ್ಕಿಯಾಗಿ 6 ಜನರು ಮೃತಪಟ್ಟಿದ್ದಾರೆ. ಅರತಿಬೈಲು ಘಟ್ಟದಲ್ಲಿ ಸಂಭವಿಸಿದ ಭೀಕರ ಅಪಘಾತ ಇದು. ಉತ್ತರ ಕನ್ನಡ ಜಿಲ್ಲೆಯ ಅರತಿಬೈಲು ಘಟ್ಟ ಕ್ರೂಸರ್ ಲಾರಿ ಮಧ್ಯೆ ಡಿಕ್ಕಿಯಾಗಿದೆ. 6 ಜನರು ಮೃತಪಟ್ಟಿದ್ದಾರೆ. ಅರತಿಬೈಲು ಘಟ್ಟದಲ್ಲಿ ಈ ದುರಂತ ಸಂಭವಿಸಿದೆ. ಯಲ್ಲಾಪುರ ತಾಲೂಕಿನ ಅರತಿಬೈಲು ಘಟ್ಟ 3 ಸ್ಥಿತಿ ಗಂಭೀರವಾಗಿದೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮೃತರೆಲ್ಲರೂ ಧಾರವಾಡ ಮೂಲದವರು ಅಂತ ಹೇಳಿ ತಿಳಿದು ಬಂದಿದೆ. ಅರತಿಬೈಲು ಘಟ್ಟದಲ್ಲಿ ಸಂಭವಿಸಿದ ಅಪಘಾತ ಇದು. ಯಲ್ಲಾಪುರ ತಾಲೂಕಿನ ಅರತಿಬೈಲು ಘಟ್ಟ 3 ಸ್ಥಿತಿ ಚಿಂತಾಜನಕವಾಗಿದೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. 6 ಜನ ಮೃತಪಟ್ಟಿದ್ದಾರೆ. ಮೃತರೆಲ್ಲರೂ ಧಾರವಾಡ ಮೂಲದವರು ಅನ್ನೋದು ಈಗ ಸದ್ಯಕ್ಕೆ ಮಾಹಿತಿ ಲಭ್ಯವಾಗಿದೆ. ಕ್ರೂಸರ್ ಮತ್ತು ಲಾರಿ ನಡುವೆ ಸಂಭವಿಸಿರುವಂತಹ ಡಿಕ್ಕಿ 6 ಜನ ಮೃತರಾಗಿದ್ದಾರೆ. ಧಾರವಾಡ ಮೂಲದವರು ಎಲ್ಲರೂ ಅನ್ನುವಂತ ಮಾಹಿತಿ ಇದೆ. ಯಲ್ಲಾಪುರ ತಾಲೂಕಿನ ಅರತಿಬೈಲು ಘಟ್ಟದಲ್ಲಿ ಸಂಭವಿಸಿದೆ ದುರಂತ. 3 ಸ್ಥಿತಿ ಗಂಭೀರವಾಗಿದೆ. 6 ಜನ ಮೃತಪಟ್ಟಿದ್ದಾರೆ. ಮೃತರು ಧಾರವಾಡ ಮೂಲದವರು ಅನ್ನೋ ಮಾಹಿತಿ ಇದೆ. ಯಲ್ಲಾಪುರ ತಾಲೂಕಿನ ಅರತಿಬೈಲು ಘಟ್ಟದಲ್ಲಿ ಸಂಭವಿಸಿರುವಂತಹ ಭೀಕರ ಅಪಘಾತದಲ್ಲಿ 6 ಜನ ಮೃತಪಟ್ಟರೆ 3 ಸ್ಥಿತಿ ಗಂಭೀರವಾಗಿದೆ. ಇವರೆಲ್ಲರೂ ಧಾರವಾಡ ಮೂಲದವರು ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಕ್ರೂಸರ್ ಮತ್ತು ಲಾರಿ ನಡುವೆ ಡಿಕ್ಕಿ ಸಂಭವಿಸಿ ದುರಂತ ಸಂಭವಿಸಿದೆ. ಅರತಿಬೈಲು ಘಟ್ಟದಲ್ಲಿ ಅಪಘಾತ ಸಂಭವಿಸಿದೆ. ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶೇಷಗಿರಿ ಮುಂಡಳ್ಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶೇಷಗಿರಿ, ಎಷ್ಟೊತ್ತಿಗೆ ಸಂಭವಿಸಿರುವಂತಹ ಘಟನೆ, ಅಪಘಾತಕ್ಕೆ ಕಾರಣ ಏನು, ಮೃತರು ಎಲ್ಲಿಯವರು, ಏನಿದೆ ಮಾಹಿತಿ? ಹೌದು ರಂಜಿತ್, ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರತಿಬೈಲು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಘಟನೆ ನಡೆದಿದೆ. ಮಧ್ಯರಾತ್ರಿ ಸುಮಾರು 1 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿರುವಂತದ್ದು. ಧಾರವಾಡದಿಂದ ಗೋಕರ್ಣಕ್ಕೆ ಅಂದ್ರೆ ಯಲ್ಲಾಪುರ ಮಾರ್ಗವಾಗಿ 11 ಜನರು ಪ್ರವಾಸಕ್ಕೆ ತೆರಳಿದ್ರು. ಈ ಸಂದರ್ಭದಲ್ಲಿ ಕ್ರೂಸರ್ ವಾಹನದಲ್ಲಿ ತೆರಳುತ್ತಿದ್ದ ಇವರಿಗೆ ಲಾರಿ ಡಿಕ್ಕಿ ಹೊಡೆದಿದೆ. ಪರಿಣಾಮವಾಗಿ 6 ಜನ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಇನ್ನು 3 ಗಾಯಗೊಂಡಿದ್ದಾರೆ. ಎಲ್ಲರೂ ಕೂಡ ಧಾರವಾಡ ಮೂಲದವರು ಎಂದು ಗೊತ್ತಾಗಿರುವಂತದ್ದು. ಅದರಲ್ಲೂ ಮೃತ ಓರ್ವ ಸೌದತ್ತಿಯವನಂತ ಪೊಲೀಸರು ಮಾಹಿತಿಯನ್ನ ನೀಡಿರುವಂತದ್ದು. ಈಗಾಗಲೇ ರಾತ್ರಿ 11 ಗಂಟೆಗೆ ಸ್ವಲ್ಪ ಮಳೆ ಬರ್ತಾ ಇರೋದ್ರಿಂದ ವಾಹನಕ್ಕೆ ಲಾರಿ ಬಡಿದು ಈ ಒಂದು ಅಪಘಾತ ಸಂಭವಿಸಿದೆ. ಗಾಯಗೊಂಡಂತ ಮೂವರನ್ನು ಕೂಡ ಹುಬ್ಬಳ್ಳಿಯ ಕ್ರಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದೆ. ಒಟ್ಟಿನಲ್ಲಿ ಈ ಒಂದು ಭೀಕರ ಘಟನೆಯಿಂದ ಎಲ್ಲೆಡೆ ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿದೆ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.